ಹಲೋ ಅಡ್ವೊಕೇಟ್ ಸ್ವಾತಿ ಚಾನೆಲ್ಗೆ ಸ್ವಾಗತ. ನಾನು ಸ್ವಾತಿ. ಸೊ ಇವತ್ತಿನ ವಿಡಿಯೋ ನಮ್ಮ ಈ ಹೊಸ 3 ಕ್ರಿಮಿನಲ್ ಲಾಸ್ ನ ವಿಡಿಯೋ ಸೀರೀಸ್ ಏನ್ ನಡೀತಿದೆ ಇದರ ಫಸ್ಟ್ ವಿಡಿಯೋ ಆಫ್ MCQ ಕ್ವೆಶನ್ಸ್. ಸೊ ನಾವು ಈಗಾಗಲೇ BNSS ಹಾಗೂ BSA ಈ 3 ಹೊಸ ಕ್ರಿಮಿನಲ್ ಲಾಸ್ ಏನಿದೆ ಇದರ ಒಂದು ಇಂಟ್ರೊಡಕ್ಷನ್ ವಿಡಿಯೋ, ಬೇಸಿಕ್ ಇಂಟ್ರೊಡಕ್ಷನ್ ವಿಡಿಯೋ ಅಂದ್ರೆ ಏನೆಲ್ಲ ಹೊಸದಾಗಿ ಬಂದಂತ ಸೆಕ್ಷನ್ಸ್ ಇದೆ, ಆಡ್ ಆದಂತ ಸೆಕ್ಷನ್ಸ್, ಹಳೆ ಸೆಕ್ಷನ್ಸ್ ಏನನ್ನ ರಿಮೂವ್ ಮಾಡಿದ್ದಾರೆ ಇನ್ ಮುಂದೆ ನಾವು ಕಾಣೋದಿಲ್ಲ, ಈ ಸೆಕ್ಷನ್ಸ್ ಬಗ್ಗೆ ಎಲ್ಲ ನಾವು ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡಾಗಿದೆ. ಸೊ ಆ ಒಂದು ವಿಡಿಯೋಸ್ ನೀವು ನೋಡಿಲ್ಲ ಅನ್ನೋದಾದ್ರೆ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಅಥವಾ ಲಿಂಕ್ ನಿಮ್ಗೆ ಐ ಬಟನ್ ಅಲ್ಲೂ ಸಹ ಸಿಗುತ್ತೆ. ಸೊ ಪ್ಲೇ ಲಿಸ್ಟ್ ನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಬಿಕಾಸ್ ಅಲ್ಟಿಮೇಟ್ಲಿ ಈಗ ನಮ್ಮ ಹೊಸ ಕ್ರಿಮಿನಲ್ ಲಾಸ್ ಏನೇ ಇನ್ನ ಜಾರಿಗೆ ಬರುತ್ತೆ 1st ಜುಲೈ 2024 ಇಂದ. ಅಂಡ್ ನೆನ್ಪಿರ್ಲಿ, ಈ ಕ್ವೆಶನ್ ಸಹ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದಾದಂತ ಒಂದು ಇಂಪಾರ್ಟೆಂಟ್ ಕ್ವೆಶನ್. ಪ್ರೆಸಿಡೆಂಟ್ ಅಸೆಂಟ್ ಯಾವಾಗ ಸಿಕ್ಕಿದ್ದು ಹೊಸ ಕ್ರಿಮಿನಲ್ ಲಾಗೆ, ಹಾಗೂ ಈ ಹೊಸ ಕ್ರಿಮಿನಲ್ ಲಾಸ್ ಎನ್ಫೋರ್ಸ್ಮೆಂಟ್ ಆಗ್ತಿರೋ ಅಂತ ಡೇಟ್ ಯಾವುದು ಅನ್ನೋದು. ಸೊ ಈ ರೀತಿ ಕ್ವೆಶನ್ಸ್ ಸಹ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಎಕ್ಸಾಮ್ ಅಲ್ಲಿ. ಈಗ ನಮ್ಮ ಈ ಹೊಸ ವಿಡಿಯೋ, ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ನಾವು ಏನ್ MCQs ನ ಸ್ಟಾರ್ಟ್ ಮಾಡೋಣ, ಲೀಗಲ್ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡೋಣ, ಪ್ರಿನ್ಸಿಪಲ್ಸ್ ಡಿಸ್ಕಸ್ ಮಾಡೋಣ ಅಂತ ಹೇಳಿದ್ದೆ. ಅದರ ಒಂದು ನಿಟ್ಟಿನಲ್ಲಿ ಇದು ಫಸ್ಟ್ ವಿಡಿಯೋ. BNS ನಮ್ಮ ಒಂದು ಬ್ಯಾಚ್ ಏನ್ ನಡೀತಿದೆ ಅದೇ ಒಂದು ನಿಟ್ಟಿನಲ್ಲಿ ನಿಮಗೆ ಈ ಒಂದು MCQ ಸೀರೀಸ್ ಸಹ ನಡೀತಿದೆ. ಸೊ ಈ MCQs ನಿಮಗೆ ಕಂಪ್ಲೀಟ್ ಆಗಿ ಇದರ ಆಕ್ಸೆಸಿಬಲ್ಗೆ ನೀವು ಸ್ವಾತಿ ಲಾ ಕ್ಲಾಸಸ್ಗೆ ಅಡ್ಮಿಷನ್ ತಗೊಳ್ಬೇಕಾಗತ್ತೆ, ಇಲ್ಲ ನಿಮಗೆ ಕಾನ್ಸೆಪ್ಟ್ಸ್ ನ ಯೂಟ್ಯೂಬ್ ಮುಖಾಂತರನೂ ಸಹ ತಿಳಿಸಲಾಗತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಎಂಡ್ ತನಕ ನೋಡಿ, ಸೊ ದಟ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದಾದಂತ ಆಲ್ಮೋಸ್ಟ್ ಹಲವಾರು ಪ್ರಶ್ನೆಗಳು ಇಲ್ಲಿ ಕವರ್ ಆಗಿದೆ. ಸೆಕ್ಷನ್ಸ್ ನಿಮಗೆ ನಾವು BNS ಅಲ್ಲಿ ಏನೆಲ್ಲ ಹೊಸ ಚೇಂಜಸ್ ಇದೆ ಆ ಒಂದು ರೀತಿಯಲ್ಲಿನೂ ಸಹ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ವಾತಿ ಲಾ ಕ್ಲಾಸಸ್, ನಮ್ಮ ಕ್ಲಾಸಸ್ ಏನು ನಡೀತಿದೆ, ಈ ಕ್ಲಾಸಸ್ ಅಲ್ಲಿ ಅಡ್ಮಿಷನ್ ತಗೊಳ್ಳೋದಕ್ಕೆ ನಿಮಗೆ ಕಾಲ್ ಮಾಡಬೇಕಾಗಿರುವಂತ ನಂಬರ್ 9650849915. ಈ ನಂಬರಿಗೆ ನೀವು ಕಾಲ್ ಅಥವಾ ವಾಟ್ಸ್ಆ್ಯಪ್ ಮಾಡಿ ನಿಮ್ಮನ್ನ ನೀವು ಎನ್ರೋಲ್ ಮಾಡ್ಕೊಳ್ಬಹುದು. ಈ ನಮ್ಮ ಹೊಸ ಕಾಂಪ್ರಿಹೆನ್ಸಿವ್ ಬ್ಯಾಚ್ ಎಂಟೈರ್ಲಿ 2024 ಸಿವಿಲ್ ಜಡ್ಜ್ ಎಕ್ಸಾಮ್ ನ ಫೋಕಸ್ ಮಾಡ್ತಾ ಸ್ಟಾರ್ಟ್ ಮಾಡಿರುವಂತದ್ದು. ಸೊ ಈ ಬ್ಯಾಚ್ ಅಲ್ಲಿ ನಿಮಗೆ ಈ ಹೊಸ ಕ್ರಿಮಿನಲ್ ಲಾಸ್, 3 ಹೊಸ ಕ್ರಿಮಿನಲ್ ಲಾಸ್ ಸಹ ಹೇಳ್ಕೊಡ್ಲಾಗತ್ತೆ. ಸೊ ಇದೆಲ್ಲಾನು ಇನ್ಕ್ಲೂಸಿವ್ ಆಗಿರತ್ತೆ ನಿಮ್ಗೆ ಇದೇ ಬ್ಯಾಚ್ ಅಲ್ಲಿ. ಪ್ರಿಲಿಮ್ಸ್, ಮೇನ್ಸ್ ಮತ್ತೆ ಇಂಟರ್ವ್ಯೂ ಗೈಡೆನ್ಸ್ ಇರುತ್ತೆ, ಅದು ಇದ್ದೇ ಇದೆ. ಅದಲ್ಲದೆ ಈ ಹೊಸ ಲಾಸ್ ಅನ್ನು ಸಹ ನಿಮಗೆ ಹೇಳ್ಕೊಡ್ಲಾಗತ್ತೆ. ಸೊ ಇದೆಲ್ಲಾನು ನಿಮಗೆ ಒಂದು 6 months ಡ್ಯೂರೇಷನ್ ಅಲ್ಲಿ ಸರ್ಕ್ಯುಲೇಷನ್ ಅಲ್ಲಿ ನಡೀತಿರುವಂತ ಬ್ಯಾಚ್. ಸೊ ಹಾಗಾಗಿ ಯಾವುದೇ ಒಂದು ಸಬ್ಜೆಕ್ಟ್ ಮಿಸ್ ಔಟ್ ಆಯ್ತು ಅಂತ ಇಲ್ಲ, ಅಡ್ಮಿಷನ್ಸ್ ನಡೀತಿದೆ. ನಿಮ್ಮ ಅಡ್ಮಿಷನ್ ಆದಷ್ಟು ಬೇಗ ತಗೊಳ್ಳಿ. ಅಂಡ್ ಕ್ಲಾಸಸ್ ಲೈವ್ ಕ್ಲಾಸಸ್ ಆಗಿರುತ್ತೆ, ಸ್ಟಡಿ ಮಟೀರಿಯಲ್, ಮಾಕ್ ಟೆಸ್ಟ್ ಇದೆಲ್ಲಾನು ಸಹ ನಿಮಗೆ ಎಕ್ಸ್ಟ್ರಾ ಪ್ರೊವೈಡ್ ಆಗುತ್ತೆ. ಕ್ಲಾಸಸ್ ಅಲ್ಟಿಮೇಟ್ಲಿ ಇಂಪಾರ್ಟೆಂಟ್. ಕನ್ನಡ ಹಾಗೂ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿ ನಿಮಗೆ ಕಾನ್ಸೆಪ್ಟ್ಸ್ ನ ಲೀಗಲ್ ಪ್ರಿನ್ಸಿಪಲ್ಸ್ ಏನಿದೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿಸಲಾಗತ್ತೆ. ಸೊ ಹಾಗಾಗಿ ಕಂಪ್ಲೀಟ್ ಹೋಲ್ಸಮ್ ಆಗಿ, ಕಾಂಪ್ರಿಹೆನ್ಸಿವ್ ಆಗಿ 2024 ಎಕ್ಸಾಮ್ ನ ಒಂದು ಫೋಕಸ್ ಮಾಡ್ತಾ ಈ ಬ್ಯಾಚ್ ನಡೀತಿದೆ. ಸೊ ಇಂಟ್ರೆಸ್ಟ್ ಇರುವಂತ ಸ್ಟೂಡೆಂಟ್ಸ್ ಆದಷ್ಟು ಬೇಗ ಅಡ್ಮಿಷನ್ ತಗೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜಡ್ಜ್ ಆಗಬೇಕು ಅಂತಂದ್ರೆ ಖಂಡಿತ ಅವ್ರಿಗೆ ತಿಳಿಸಿ. ಅಂಡ್ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ, ಬಿಕಾಸ್ ನಿಮಗೆಲ್ಲ ಇಷ್ಟು ಇಂಪಾರ್ಟೆಂಟ್ ಯೂಸ್ಫುಲ್ ಲೀಗಲ್ ಇನ್ಫಾರ್ಮೇಶನ್ ಸಿಗ್ತಿದೆ ಅಂತಂದಾಗ ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಏನು ಹೋಗುತ್ತೆ, ರೈಟ್? ಫುಲ್ ವಿಡಿಯೋ ನೋಡಿ, ಲಾಸ್ಟ್ ಅಲ್ಲಿ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಖಂಡಿತ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಯಾರಾದ್ರೂ ಓದ್ತಿದ್ದಾರೆ, ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದಾರೆ, ಅವರಿಗೆಲ್ಲ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ. ಆದ್ರೆ ಈಗ ನೀವು ನೋಡ್ತಿದ್ದೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಎಂಡ್ ತನಕ ನೋಡಿ. ಕ್ವೆಶನ್ ನಂಬರ್ 1. An Indian citizen murders a French citizen in Paris and absconds. He was found by Indian police in Mumbai. He, with previous sanction of central government, can be A. prosecuted in India at the place fixed by Foreign Ministry, prosecuted in national capital New Delhi only, prosecuted in Mumbai only, prosecuted at any place
as per the request of French government, none of the above. Correct answer ಇದಕ್ಕೆ option C, prosecuted in Mumbai only. ಯಾಕೆ? Because ಅವರನ್ನ he was found by Indian police in Mumbai. ಹಾಗಾಗಿ prosecuted in Mumbai only. Question number 2. Which one of the following sections of BNS defines its extraterritorial jurisdiction? Extraterritorial jurisdiction ಇದಕ್ಕೆ ಮುಂಚೆನೂ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಫ್ಯಾಕ್ಚುಯಲ್ ಕ್ವೆಶನ್. ಸೊ ಯಾವ ಸೆಕ್ಷನ್ ಇದರ ಬಗ್ಗೆ ಮಾತನಾಡುತ್ತೆ? ಸೆಕ್ಷನ್ 1 ಕ್ಲಾಸ್ 4 ಅಲ್ಲಿ ಮಾತನಾಡ್ತೀವಿ. Question number 3. Whether BNS 2023 applies to an offence committed by a citizen of India outside India. India ಅಲ್ಲ, ಇಂಡಿಯನ್ ಜಾಗ್ರಫಿಕಲ್ ಟೆರಿಟರಿ ಅಲ್ಲ, ಔಟ್ಸೈಡ್ ಇಂಡಿಯಾ ಅಲ್ಲಿ, ಆದರೆ ಇಂಡಿಯನ್ ಸಿಟಿಸನ್ ಒಂದು ಒಫೆನ್ಸ್ ಕಮಿಟ್ ಮಾಡಿದ್ರೆ ಅವರನ್ನ ಇಂಡಿಯಾ ಅಲ್ಲಿ ಪ್ರಾಸಿಕ್ಯೂಟ್ ಮಾಡಬಹುದಾ? ಹೌದು. Question number 4. A foreigner stabbed B, another foreigner, in a foreign vessel on the high seas. Both A and B were brought to Bombay for the treatment where B died. A is also available in Bombay. Which one of the following propositions is correct in respect of applicability of BNS 2023 to the trial of A? So, ಇವರಿಬ್ರು ಫಾರಿನರ್ಸ್ ಅಂಡ್ ಈ ಒಂದು ಫೈಟ್ ನಡೆದಿರೋದು ಫಾರಿನ್ ವೆಸಲ್ ಅಲ್ಲಿ, ಹೈ ಸೀಸ್ ಅಲ್ಲಿ. ಆದ್ರೆ ಇವರನ್ನ ಟ್ರೀಟ್ಮೆಂಟ್ಗೆ ಕರ್ಕೊಂಡ್ಬಂದಿರೋದು ಬಾಂಬೆಗೆ, ಹಾಗೂ ಏನು ಸಹ ಬಾಂಬೆ ಅಲ್ಲಿದ್ದಾರೆ. ಸೊ ಹಾಗಾಗಿ BNS ಪ್ರಕಾರ ಟ್ರಯಲ್, ಎನ ಟ್ರಯಲ್ ಎಲ್ಲಿ ನಡೆಯುತ್ತೆ? ಆಪ್ಷನ್ ಎ, as both the deceased and the accused belong to a foreign countries and the occurrence of the offence has taken place on the high seas, BNS is not applicable to A and hence he cannot be prosecuted in India. So correct answer ನಿಮಗೆ ಇದೇನೆ, option A. Okay. Next, question number 5. A and B corporation officers legally demolished the illegally constructed structure of C and removed the material for safe custody. Which offence is committed by A and B? A and B corporation officers and ಅವ್ರು ಮಾಡಿದಂಥ ಕೆಲಸ ಲೀಗಲ್ ಆಗಿ ಮಾಡಿರೋದು. ಸೊ ಅವರು ಯಾವುದೇ ಒಫೆನ್ಸ್ ಅನ್ನ ಮಾಡಿಲ್ಲ. ಸೊ no offense is committed. Question number 6. Which of the following statement correctly reflects the cardinal principles actus non facetium nisi mensitria? ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಈ ಕ್ವೆಶನ್ ನಮಗೆ ಹಲವಾರು ಬಾರಿ ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾರೆ. ಈ ಲೀಗಲ್ ಮ್ಯಾಕ್ಸಿಮ್ಗೆ ಅರ್ಥ ಏನು? ಇದೇ ಅಲ್ಲ, ಇದರ ರೀತಿ ಹಲವಾರು ಲೀಗಲ್ ಮ್ಯಾಕ್ಸಿಮ್ಸ್ ನ ಕೇಳ್ತಾರೆ. ವಾಲೆಂಟಿ ನಾನ್ ಫಿಟ್ ಇಂಜುರಿಯಾ ಅಂತಂದ್ರೆ ಏನು? ಸೊ ಈ ಉಬಿ ಜಸ್ಟ್ ಇಬಿ ರಿಮಿಡಿಯಂ ಅಂದ್ರೆ ಏನು? ಸೊ ಈ ರೀತಿ ನಿಮ್ಗೆ ಲೀಗಲ್ ಮ್ಯಾಕ್ಸಿಮ್ಸ್ ಸಹ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದಕ್ಕೆ ಆನ್ಸರ್ ಏನು? Mens rea is essential element of crime and there cannot be crime without mens rea. ಅಲ್ಲ, ನಮಗೆ ಮೆನ್ಸ್ ರಿಯಾ ಹಾಗೂ ಆಕ್ಟಸ್ ರಿಯಸ್ ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಆನ್ಸರ್ ನಮಗೆ ಇದಕ್ಕೆ ಮ್ಯಾಚ್ ಆಗುತ್ತೆ? ಆಪ್ಷನ್ ಸಿ. ಟು ಕಾನ್ಸ್ಟಿಟ್ಯೂಟ್ ಅ ಕ್ರೈಮ್ ದೇರ್ ಮಸ್ಟ್ ಬಿ ಆಕ್ಟಸ್ ರಿಯಸ್ ಅಂಡ್ ಮೆನ್ಸ್ ರಿಯಾ. ಗಿಲ್ಟಿ ಇಂಟೆನ್ಷನ್ ಜೊತೆಗೆ ಆಕ್ಟ್ ನಡೆದಿರಬೇಕು, ಹಾಗಷ್ಟೇ ಅದನ್ನ ನಾವು ಆಕ್ಸೆಪ್ಟಬಲ್ ಆಗಿ ತಗೊಳ್ತೀವಿ. ಕ್ವೆಶ್ಚನ್ ನಂಬರ್ 7. It was held that a chief minister or minister is in the pay of the government and therefore public servant within the meaning of section 21 clause 2 of IPC. Section 2 subsection 28 BNS ಅಲ್ಲಿ ನಮಗೆ ಕೊಟ್ಟಂತ ಡೆಫಿನೇಷನ್ ಪಬ್ಲಿಕ್ ಸರ್ವೆಂಟ್. ಇದಕ್ಕೆ ಮುಂಚೆ ಸೆಕ್ಷನ್ 21 ಕ್ಲಾಸ್ 2 ಅಲ್ಲಿತ್ತು ಪಬ್ಲಿಕ್ ಸರ್ವೆಂಟ್ ನ ಡೆಫಿನೇಷನ್. ಆದ್ರೆ ಈಗ ಡೆಫಿನೇಷನ್ ಕ್ಲಾಸ್ ಅಲ್ಲಿ ಹಲವಾರು ಡೆಫಿನೇಷನ್ಸ್ ನ ತೆಗೆದಿದ್ದೀವಿ ಅಂಡ್ ಎಲ್ಲಾ ಡೆಫಿನೇಷನ್ಸ್ ಸೆಕ್ಷನ್ 2 ಅಲ್ಲೇನೆ ಇನ್ಕ್ಲೂಡ್ ಮಾಡಿದೀವಿ. ಸೆಕ್ಷನ್ 2 ಕ್ಲಾಸ್ 1, 2 ಕ್ಲಾಸ್ 2, 2 ಕ್ಲಾಸ್ 3 ಈ ರೀತಿ ನಾವು ಅದನ್ನ ಬರ್ದಿರುವಂತದ್ದು. ಸೊ ಸೆಕ್ಷನ್ 2 ಕ್ಲಾಸ್ 28 ನಮಗೆ ಪಬ್ಲಿಕ್ ಸರ್ವೆಂಟ್ ಅನ್ನ ಡಿಫೈನ್ ಮಾಡುತ್ತೆ. ಅದರಲ್ಲಿ ಚೀಫ್ ಮಿನಿಸ್ಟರ್ ಹಾಗೂ ಮಿನಿಸ್ಟರ್ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅನ್ನೋದನ್ನ ಯಾವ ಕೇಸ್ ಹೆಲ್ಡ್ ಮಾಡಿತ್ತು? ಕರುಣಾನಿಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಈ ಕೇಸಲ್ಲಿ ಹೆಲ್ಡ್ ಮಾಡಿದ್ದು ದಟ್ ಚೀಫ್ ಮಿನಿಸ್ಟರ್ ಹಾಗೂ ಮಿನಿಸ್ಟರ್ಸ್ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅನ್ನೋದು. ಸೊ ಇದೊಂದು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಆಗುತ್ತೆ ಅಂಡ್ ಸೆಕ್ಷನ್ 2 ಕ್ಲಾಸ್ 28 ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಹಲವಾರು ಸಬ್ ಸೆಕ್ಷನ್ಸ್ ಮುಖಾಂತರ ಯಾರೆಲ್ಲ ಪಬ್ಲಿಕ್ ಸರ್ವೆಂಟ್ ಆಗ್ತಾರೆ ಅನ್ನೋದನ್ನ ಡಿಫೈನ್ ಮಾಡಿದ್ದಾರೆ. ಸೊ BNS ನ ಸೆಕ್ಷನ್ 2 ಕ್ಲಾಸ್ 28 ಇಂಪಾರ್ಟೆಂಟ್ ಆಗುತ್ತೆ. ಅದ್ರಲ್ಲಿ ಕೊಟ್ಟಂತ ಅಷ್ಟು ಕ್ಲಾಸಸ್ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ. ಕ್ವೆಶ್ಚನ್ ನಂಬರ್ 8. X
armed with a loaded pistol, and Y, empty-handed, go to Z shop in furtherance of their common intention to commit robbery. X enters the shop and on being resisted in carrying away property, shoots Z with pistol. Z dies at once. For what acts of X, Y is liable? ಸೊ ಎಕ್ಸ್ ಹಾಗೂ ವೈ ಕಾಮನ್ ಇಂಟೆನ್ಷನ್, ಇಬ್ರು ಸೇಮ್ ಇಂಟೆನ್ಷನ್ ಇಂದಾನೆ ಹೋಗ್ತಾರೆ ರಾಬರಿ ಕಮಿಟ್ ಮಾಡೋದಕ್ಕೆ. ಈಗ ಆದ್ರೆ ಶೂಟ್ ಮಾಡಿದ್ದು ಕೇವಲ ಶೂಟ್ ಝೆಡ್ ವಿತ್ ಪಿಸ್ತಲ್. ಸೊ ಶೂಟ್ ಮಾಡಿದ್ದು ಎಕ್ಸ್, ಆದ್ರೆ ಇಬ್ರಿಗೂ ಸಹ ಲಯಬಿಲಿಟಿ ಆಗತ್ತೆ. ವೈಗೆ ಏನೆಲ್ಲ ಲಯಬಿಲಿಟಿ ಆಗತ್ತೆ ಈ ಎಕ್ಸ್ ಮಾಡಿದಂತ ಕೆಲಸದಿಂದ, ವೈಗೂ ಸಹ ಲಯಬಿಲಿಟಿ. ಸೊ ಯಾವ ಕೆಲಸಗಳಿಗೆಲ್ಲ ಅವನು ಲಯಬಲ್ ಆಗ್ತಾನೆ ಅನ್ನೋದು ಪ್ರಶ್ನೆ. ಕಾಮನ್ ಇಂಟೆನ್ಷನ್ ಇದೆ ಅಂತಂದಾಗ ಇಬ್ರು ಸಹ ಆ ಒಂದು ಕೆಲಸನ ಸೇರಿ ಮಾಡಿರೋದು ಅಂತಾನೆ ನಾವು ಭಾವಿಸ್ತೀವಿ. ಸೊ ಹಾಗಿದ್ದಾಗ ಆನ್ಸರ್ ಡಕೈತಿ ಅಂಡ್ ಮರ್ಡರ್, ಎಕ್ಸ್ಟಾರ್ಷನ್ ಅಂಡ್ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್, ಎರಡೂ ಅಲ್ಲ. ರಾಬರಿ ಅಂಡ್ ಮರ್ಡರ್ ಅಲ್ವಾ, ಬಿಕಾಸ್ ಅವ್ರು ಹೋಗಿದ್ದು ರಾಬರಿ ಕಮಿಟ್ ಮಾಡೋದಕ್ಕೆ ಅಂಡ್ ಶೂಟ್ ಮಾಡಿದ್ರು, ಸೊ ಮರ್ಡರ್ ಆಯ್ತು. ಹಾಗಾಗಿ ದೋ ಎಕ್ಸ್ ಶೂಟ್ ಮಾಡ್ದ, ಆದ್ರೆ ಇಬ್ರು ಕಾಮನ್ ಇಂಟೆನ್ಷನ್ ಇದ್ದ ಕಾರಣ ಈ ಎರಡೂ ಕೆಲ್ಸಾನು ಇಬ್ರು ಸೇರಿ ಮಾಡಿರೋದು ಅಂತಾನೆ ಭಾವಿಸ್ತೀವಿ. ಹಾಗಾಗಿ ಆನ್ಸರ್ ಡಿ. ಕ್ವೆಶ್ಚನ್ ನಂಬರ್ 9. A, B, C, D and E entered the house of a prosperous businessman at 12:30 a.m. breaking open the kitchen door. Having planned to rob, they administered chloroform to the middle-aged couple. While A, B, C and D managed to find money and gold ornaments in one of the cupboards, E went up to the first floor to look for the cupboards. When he entered the bedroom upstairs, he found a beautiful girl fast asleep. After administering chloroform, he raped her and then rushed downstairs, not venturing to steal anything. However, while leaving the gate, all the 5 were caught by the police. Which one among the following is correct proposition of law? ಒಂದು ಡಿಫರೆನ್ಸ್ ನೋಟ್ ಮಾಡಬೇಕಾಗತ್ತೆ. ಮೇಲೆ ಪ್ರಶ್ನೆಯಲ್ಲಿ ಇಬ್ಬರಿದ್ರು ಕಾಮನ್ ಇಂಟೆನ್ಷನ್ ಅನ್ನೋದು ಮೆನ್ಷನ್ ಆಗಿತ್ತು. ಈ ಪ್ರಶ್ನೆಯಲ್ಲಿ 5 ಜನ ಇದ್ದಾರೆ, ಆದ್ರೆ ಎಲ್ಲೂ ನಮ್ಗೆ ಕಾಮನ್ ಇಂಟೆನ್ಷನ್ ಕೊಟ್ಟಿಲ್ಲ. ಕಾಮನ್ ಇಂಟೆನ್ಷನ್ ಇದ್ದಿದ್ರೆ ಈ ರೇಪ್ ಈ ಮಾಡಿದ್ರು ಸಹ ಎಲ್ಲರೂ ರೇಪ್ ಮಾಡ್ದಾಗೇನೆ ಭಾವಿಸ್ಬೇಕಾಗ್ತಿತ್ತು. ಬಟ್ ಸಿನ್ಸ್ ಇಲ್ಲಿ ರೇಪ್ ಮಾಡಿದ್ದು ಕೇವಲ ಈ ಮಾತ್ರ, ಸೊ ಹಾಗಾಗಿ ಪನಿಷ್ಮೆಂಟ್ ಅಕಾರ್ಡಿಂಗ್ಲಿ ಯಾರು ಏನು ಕೆಲಸ ಮಾಡಿದ್ರೋ ಅವರಿಗೆ ಅಷ್ಟೇ ಆ ಪನಿಷ್ಮೆಂಟ್ ಸಿಗತ್ತೆ. ಆಪ್ಷನ್ಸ್ ನೋಡೋಣ. A, B, C, D and E should be convicted for ಡಕೈತಿ and rape. Read with section 34. ಆಲ್ರೆಡಿ ಹೇಳಿದಾಗೆ ಸೆಕ್ಷನ್ 34 ಇಲ್ಲ, ಬಿಕಾಸ್ ಕ್ವೆಶನ್ ಅಲ್ಲಿ ಕಾಮನ್ ಇಂಟೆನ್ಷನ್ ಮೆನ್ಷನ್ ಮಾಡಿಲ್ಲ. ಕಾಮನ್ ಇಂಟೆನ್ಷನ್ ನ ಈಗ BNS ಅಲ್ಲಿ 3 clause 5 ಅಲ್ಲಿ ಕೊಟ್ಟಿದ್ದಾರೆ, ಬಟ್ ನಾವು ಈ ಕ್ವೆಶನ್ ಅಲ್ಲಿ ಕಾಮನ್ ಇಂಟೆನ್ಷನ್ ಕಾಣೋದಿಲ್ಲ. ABCD ಥೆಫ್ಟ್ ಆಗ್ತಾರೆ, ಈನ ಮಾತ್ರ ನಾವು ರೇಪ್ ಗೆ ಕನ್ವಿಕ್ಟ್ ಮಾಡಬೇಕಾಗುತ್ತೆ. ಸೊ ಇದರ ಅಕಾರ್ಡಿಂಗ್ಲಿ ನಮಗೆ ಆನ್ಸರ್ ಆಸ್ ಈ ಆಪ್ಷನ್ ಆಗೋದಿಲ್ಲ, ಬಿಕಾಸ್ ABCDಗೂ ಸಹ ಪನಿಷ್ಮೆಂಟ್ ಆಗಬೇಕು. ಸೊ ಹಾಗಾಗಿ ಎರಡೂ ಸಹ ಫುಲ್ಫಿಲ್ ಆಗೋ ರೀತಿನೇ ಆನ್ಸರ್ ಅನ್ನ ನೋಡ್ಬೇಕಾಗತ್ತೆ. ಆಪ್ಷನ್ ಸಿ, ABCD and E should be convicted for house breaking by night. ಬೈ ನೈಟ್ ಅಲ್ಲ, ಅವರು ಹಗಲಲ್ಲಿ 12:30 ಅಲ್ಲಿ ಹೋಗಿರೋದು. ABCD and E should be convicted for house breaking, criminal trespass and ಡಕೈತಿ, read with section 34 of IPC, but only E should be convicted for rape. Correct answer is option D. ಈಗೆ ಮಾತ್ರ ರೇಪ್ ನ ಪ್ರಾವಿಷನ್ಸ್ ಅಪ್ಲೈ ಆಗುತ್ತೆ. Question number 10. Section 3 clause 5 of BNS recognizes one out of the following principles of criminal jurisprudence. So 3 clause 5 ಅಲ್ಲಿ ಏನಿದೆ ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ. ಮರ್ತಿದ್ರೆ ಇನ್ನೊಂದ್ಸತಿ ನೋಡಿ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ ಏನಿತ್ತು 3 clause 5 ಅಲ್ಲಿ ಅನ್ನೋದು. ಆನ್ಸರ್ ಏನು ಅಂತ ನೋಡೋಣ. 3 clause 5 ಏನ್ರ ಬಗ್ಗೆ ಮಾತನಾಡುತ್ತೆ? ಪ್ರಿನ್ಸಿಪಲ್ ಆಫ್ ಅಬ್ಸಲ್ಯೂಟ್ ಲಯಬಿಲಿಟಿ, principle of joint liability, principle of strict liability, vicarious liability. So answer namige joint liability. Adre question still remains. 3 clause 5 alli enide comment section mukantra tilsi. Question number 11. A holds Z down and fraudulently takes Z's jewels. What offense has A committed? ಸೊ ಏನ ಹಿಡಿದು ಅವನಿಂದ ಏನು
ಅವನ ಒಡವೆನ ತಗೊಳ್ತಾರೆ. ಸೊ ಈಗ ಎ ಯಾವ ಒಫೆನ್ಸ್ ಅನ್ನ ಕಮಿಟ್ ಮಾಡಿದಾನೆ? ಥೆಫ್ಟ್, ರಾಬರಿ, ಎಕ್ಸ್ಟಾರ್ಷನ್, ಡಕೈತಿ. ಆನ್ಸರ್ ರಾಬರಿ. Question number 12. X gave poisoned halwa to Y with intention to kill him. Y ate one morsel and kept it on the side. Z, who was sitting there, picked it up and ate it. Z died. So, ಕೊಟ್ಟಿದ್ದು Y ನ ಕೊಲೆ ಮಾಡೋದಕ್ಕೆ, ಬಟ್ ಅದನ್ನ Z ತಿಂದ and Z ಸತ್ ಹೋದ. ಈಗ ಏನ್ ಮಾಡೋದು? ಸೊ X is guilty for murder of Z. ಇಲ್ಲಿ X ಕೇವಲ Y ನ ಕೊಲೆ ಮಾಡಬೇಕು ಅಂತ ಅನ್ಕೊಂಡಿದ್ದು, ಆದ್ರೆ Z ತಿಂದು ಅವನ್ ಸತ್ತೋಗಿರೋ ಕಾರಣ X Z ನ ಸಾವಿಗೆ ಕಾರಣ ಆಗ್ತಾನ, ಅವನಿಗೆ ಪನಿಷ್ಮೆಂಟ್ ಆಗತ್ತಾ ಅನ್ನೋದು ಆಪ್ಷನ್. ಸೊ X is guilty of murder of Z. X is guilty of only culpable homicide not amounting to murder. X is not guilty of murder. X is guilty neither of murder nor of culpable homicide. ಇದಾಗೋದಿಲ್ಲ. X is guilty of murder of Z. ಯಾಕಂದ್ರೆ Z ಸತ್ತಿದ್ದಾನೆ and ಅವನು ಕಂಪ್ಲೀಟ್ ಪ್ರಿಪೇರ್ ಮಾಡಿ ಇಟ್ಟಿದ್ದು ವಿತ್ ದ ಇಂಟೆನ್ಷನ್ ಟು ಕಿಲ್. ಅವನು ಕೊಲೆ ಮಾಡುವಂತ ಉದ್ದೇಶನೇ ಆಗಿತ್ತು, ಹಾಗಾಗಿ ಮೆನ್ಸ್ ರಿಯಾ ಇತ್ತು. ಸೊ ದೋ Z ಸತ್ತೋದ್ರೂ ಸಹ X is guilty of murder of Z. Question number 13. ಈ ಎಲ್ಲಾ ಕ್ವೆಶನ್ಸ್ ಆಲ್ಮೋಸ್ಟ್ ನಿಮ್ಮ ಇಲಸ್ಟ್ರೇಷನ್ಸ್ ಇಂದ ಫ್ರೇಮ್ ಆಗಿರೋದು. ಸೊ ಇದಷ್ಟು ಕ್ವೆಶನ್ಸ್ ಡೈರೆಕ್ಟ್ ಬೇರಾಕ್ಟ್ ಇಂದಾನೆ ತಗೊಂಡಿರೋಂಥದ್ದು. ಹಾಗಾಗಿ ನಿಮಗೆ ಬೇರಾಕ್ಟ್ ನ ಓದೋದು, ಡೈರೆಕ್ಟ್ ಬೇರಾಕ್ಟ್ ನ ರೀಡಿಂಗ್ ಮಾಡೋದು ಇಂಪಾರ್ಟೆಂಟ್ ಆಗತ್ತೆ ಎಕ್ಸಾಮ್ ಪರ್ಪಸ್ ಅಲ್ಲೂ. ಅಂಡ್ ಇನ್ನೊಂದು, ಬೇರಾಕ್ಟ್ ಹೇಗೆ ಓದೋದು, ಬೇರಾಕ್ಟ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ಕಲಿಬೇಕಾದ್ರೆ ನೀವು ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಬಿಕಾಸ್ ನಾವು ಬೇರಾಕ್ಟ್ ಇಂದಾನೆ ಡೈರೆಕ್ಟ್ ಆಗಿ ನಿಮಗೆ ಹೇಗೆ ಓದೋದು ಅನ್ನೋದನ್ನ ಬೇರಾಕ್ಟ್ ಇಂದಾನೆ ಓದಿಸಿ ಟೀಚ್ ಮಾಡ್ತೀವಿ. ಸೊ ಹಾಗಾಗಿ ಅದೂ ಸಹ ನಿಮಗೆ ಇಂಪಾರ್ಟೆಂಟ್ ಆಗತ್ತೆ. Question number 13. X, with the intention to steal ornaments, opened Y's box and found it empty. Which of the following statement is correct? ಈಗ X ಏನು ಅವನಿಗೆ ಇಂಟೆನ್ಷನ್ ಇದೆ, ಮೆನ್ಸರಿ ಆಯ್ತು ಕಳ್ತನ ಮಾಡ್ಬೇಕಂತ, ಹಾಗಾಗಿ Y ಬಾಕ್ಸ್ ನ ಓಪನ್ ಮಾಡ್ದ, ಆದ್ರೆ ಬಾಕ್ಸ್ ಖಾಲಿ ಇತ್ತು. ಬಟ್ ಅವನು ಗಿಲ್ಟಿ ಇಂಟೆನ್ಷನ್ ಇಂದ ಓಪನ್ ಮಾಡ್ದ. ಸೊ ಏನಾಯ್ತು? ಅಟೆಂಪ್ಟ್ ಮಾಡ್ದ, ಅಕಂಪ್ಲಿಷ್ಮೆಂಟ್ ಆಗ್ಲಿಲ್ಲ. ಬಟ್ ಅಟೆಂಪ್ಟ್ ಗೆ ಪನಿಷ್ಮೆಂಟ್ ಇದೆಯಲ್ಲ. ಸೊ ಏನು ಪನಿಷ್ಮೆಂಟ್? ಯಾವ ಆಪ್ಷನ್ ಕರೆಕ್ಟ್? X is not liable for attempt of committing theft. ಅಲ್ಲ, ತಪ್ಪು. X is not liable for attempt to commit theft. ಇಲ್ಲ, ಆಗೋದಿಲ್ಲ. X is not guilty of attempt to commit. X is guilty of attempt to commit theft as he had intention to commit theft and did act towards its commission. Clear? Option D correct answer, because ನಮಗೆ attempt ಗೂ ಸಹ attempt is also punishable. Question number 14. Which of the following is not a meaning of the expression common intention under section 34 of IPC? So again, common intention 3 clause 5 of BNSL ಕೊಟ್ಟಿದ್ದಾರೆ. ಇದರ ಬಗ್ಗೆನೇ ಪ್ರಶ್ನೆ. A pre-arranged plan, prior meeting of mind, prior consultation in between all the persons consulting the group. A desire to commit a criminal act without any contemplation of the consequence. ಇದು ನಮಗೆ ಕರೆಕ್ಟ್ ಆಗತ್ತೆ, ಬಿಕಾಸ್ ನಾವೇನ್ ಕೇಳ್ತಿರೋದು ಕಾಮನ್ ಇಂಟೆನ್ಷನ್ ಸೆಕ್ಷನ್ 34 ನ ಅರ್ಥ ಯಾವುದು ಹೇಳೋದಿಲ್ಲ ಅಂತ. ಸೊ ಪ್ರೀ ಅರೇಂಜ್ಡ್ ಪ್ಲಾನ್ ಇದೆಲ್ಲ ಇದ್ರೇನೆ ಕಾಮನ್ ಇಂಟೆನ್ಷನ್. ಸೊ ಆಪ್ಷನ್ ಎ ಕರೆಕ್ಟ್. Mens rea necessary to constitute the offense that has been committed, obviously correct. Evil intent ಅಂದ್ರೆ mens rea ne to necessarily commit the same offense which is committed, correct. ಈ ಆಪ್ಷನ್ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದಲ್ಲ ಅಂತ. ಸೊ ಹಾಗಾಗಿ ಮಾರ್ಕ್ ಮಾಡಬಹುದು. A desire to commit a criminal act without any contemplation ಆಗೋದಿಲ್ಲ. ನಾವು ಯಾವಾಗ ಕಾಮನ್ ಇಂಟೆನ್ಷನ್ ಮಾತುಕತೆ ಮಾಡ್ಕೊಂಡು ಒಂದಿಬ್ರು 3 ಜನ ಈ ಒಂದು ದರೋಡೆ ಮಾಡೋಣ ಅಂತ ಕಾಮನ್ ಇಂಟೆನ್ಷನ್ ಇಂದ ಹೋದಾಗ, ಸೊ ಅದಕ್ಕೆ ನಾವು ಪ್ರೀ ಅರೇಂಜ್ ಪ್ಲಾನ್ ಮಾಡ್ಕೊಂಡು ಮಾತನಾಡಿ, ನೀನ್ ಇದನ್ನ ಮಾಡು, ನಾನು ಇದನ್ನ ಮಾಡ್ತೀನಿ, ನೀನು ಬ್ಯಾಂಕ್ ಲಾಕರ್ ನ ಹೊಡಿ, ನಾನು CCTV ಕ್ಯಾಮ್ರಾಸ್ ನೋಡ್ಕೊಳ್ತೀನಿ, ಈ ತರ ಎಲ್ಲ ಏನು ಮಾಡ್ತಾರೆ, ದಟ್ ಇಸ್ ಕಾಮನ್ ಇಂಟೆನ್ಷನ್. Question number 15. What is the basic difference between section 34 and section 149 of IPC? Section 3 clause 5 ಈಗ BNS ಅಲ್ಲಿ ಕಾಮನ್ ಇಂಟೆನ್ಷನ್ ಗೆ, ಸೆಕ್ಷನ್ 190 ಸೆಕ್ಷನ್ 149 ಆಫ್ IPC ನ 190 ಆಫ್ BNS ಅಲ್ಲಿ ಕೊಟ್ಟಿದ್ದಾರೆ. ಸೊ ಕಾಮನ್ ಆಬ್ಜೆಕ್ಟ್ ಮತ್ತೆ ಕಾಮನ್ ಇಂಟೆನ್ಷನ್
ಸೆಕ್ಷನ್ ಈ ಪ್ರಶ್ನೆ ನಿಮಗೆ ಆಲ್ಮೋಸ್ಟ್ ಎಲ್ಲಾ ಪೇಪರ್ ಅಲ್ಲೂ ಕಾಣುತ್ತೆ, ಈವನ್ ನಿಮ್ಮ ಕಾಲೇಜಲ್ಲೂ ಸಹ ಇದನ್ನ ಕೇಳ್ತಾರೆ. ಸೊ ಹಾಗಾಗಿ ಇಂಪಾರ್ಟೆಂಟ್. A. Section 34 creates a principle of joint liability and does not create a specific offense. Section 149 creates a specific offense. So I hope ನಿಮಗೆ ಇದು ಆನ್ಸರ್ ಗೊತ್ತು ಅಂತ ಅನ್ಕೊಂಡಿದ್ದೀನಿ, ಬಿಕಾಸ್ ಆನ್ಸರ್ ಆಪ್ಷನ್ ಎನೇ ಕರೆಕ್ಟ್ ಆನ್ಸರ್. ಇದು ನಿಮಗೆ ಕ್ಲಿಯರ್ ಆಗಿರ್ಬೇಕಂತ ಒಂದು ಪ್ರಿನ್ಸಿಪಲ್. ಕಾಮನ್ ಇಂಟೆನ್ಷನ್ ಅಲ್ಲಿ ಜಾಯಿಂಟ್ ಲೈಬಿಲಿಟಿ ರೈಸ್ ಆಗತ್ತೆ, ಅಂಡ್ ಆದ್ರೆ ಒಂದು ಒಫೆನ್ಸ್ ಅಂತ ಅದು ಫಾರ್ಮ್ ಆಗೋದಿಲ್ಲ, ಆದ್ರೆ ಕಾಮನ್ ಆಬ್ಜೆಕ್ಟ್ ಇಂದ ಮಾಡೋದು ಸ್ಪೆಸಿಫಿಕ್ ಒಫೆನ್ಸ್ ಆಗತ್ತೆ. ಅದೇ ಆಕ್ಚುಯಲ್ ಆಗಿ ಇರುವಂತ ಬೇಸಿಕ್ ಡಿಫರೆನ್ಸ್. ಸೊ ಹಾಗಾಗಿ ಕರೆಕ್ಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 16. A enters into house of B with the intention to commit theft. B along with other members of his family surround and attack A. Finding his life in danger, fires with pistol causing death to B. Here A has committed no offense as he acted in self-defense. Theft, culpable homicide not amounting to murder. Murder. Correct answer ನಮಗೆ ಆಕ್ಚುಲಿ ಆನ್ಸರ್ ಡಿ, ಮರ್ಡರ್ ಆಗತ್ತೆ. ಯಾಕಂದ್ರೆ ನಮಗೆ ಈವನ್ ದೋ ಪ್ರೈವೇಟ್ ಡಿಫೆನ್ಸ್, ಸೆಲ್ಫ್ ಡಿಫೆನ್ಸ್ ಅಲ್ಲಿ ನೀವು ಮಾಡ್ಬೋದು, ರೈಟ್ ಟು ಪ್ರೈವೇಟ್ ಡಿಫೆನ್ಸ್ RPD ಸೆಕ್ಷನ್ಸ್ ಇದಾವೆ 34 to 44, ಡೆತ್ ಕಾಸ್ ಮಾಡಬಹುದು ಅಂತಾನು ಇದೆ. ಆದ್ರೆ ಅದಕ್ಕಿಂತ ಮುಂಚೆ ಮುನ್ನೆ ಖಾನ್ ವರ್ಸಸ್ ಸ್ಟೇಟ್ ಅನ್ನುವಂತ ಒಂದು ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಇದೆ, ಅದರಲ್ಲಿ ನಮ್ಗೆ ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ನ ಗೈಡ್ ಲೈನ್ಸ್ ಇದೆ. ಅದಲ್ಲದೆ RPDನೂ ಸಹ ನಾವು ಅಷ್ಟೇ ಫೋರ್ಸ್, ಅಷ್ಟೇ ಈಕ್ವಲ್ ಅಂಡ್ ಅಪೋಸಿಟ್ ಅಲ್ಲೇ ಇರಬೇಕು. ಹೊಡಿತಿದ್ದಾರೆ ಒಬ್ರು ಅಂದ್ರೆ ನಾವು ಹೊಡಿಯೋ ತನಕನೇ ಮೀರಬಹುದು. ಕೊಲೆ ಮಾಡಬಹುದು ಅಂತ ಅಂದಾಗ ಕೊಲೆ ಮಾಡೋ ತನಕ ನಿಮ್ಮ ಒಂದು ಆಕ್ಷನ್ ಇದಾಗಬಹುದು. ಬಟ್ ನಮಗೆ ಅವನು ಹೋಗಿದ್ದೆ ವಿತ್ ದ ಇಂಟೆನ್ಷನ್ ಟು ಕಮಿಟ್ ಥೆಫ್ಟ್. ಸೊ ಹಾಗಿದ್ದಾಗ ಅವನು ಮರ್ಡರ್ ಸೆಲ್ಫ್ ಡಿಫೆನ್ಸ್ ಅಲ್ಲಿ ತಗೊಳ್ತಿರೋದು ಇಲ್ಲ, ಆಗೋದಿಲ್ಲ. ಆದ್ರೆ ನಮ್ಗೆ RPD ಯ ಒಂದು ಸ್ಪೆಸಿಫಿಕ್ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲಾ ಪ್ರಿನ್ಸಿಪಲ್ಸ್ RPD ಇಂಪಾರ್ಟೆಂಟ್ ಆಗುತ್ತೆ ಕಾನ್ಸೆಪ್ಟ್. ಸೊ ಹಾಗಾಗಿ ಅದನ್ನ ಒಂದು ಸಪರೇಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಕ್ವೆಶ್ಚನ್ ನಂಬರ್ 17. A intentionally causes Z's death partly by illegally omitting to give Z food and partly by beating Z. ಇದನ್ನು ಸಹ illustration and important ಆಗುತ್ತೆ, ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. A is liable for murder by virtue of which one of the following sections of IPC. ಸೆಕ್ಷನ್ 36, ಸೆಕ್ಷನ್ 37 ನಾವು IPC ಇದೆ ನೋಡೋಣ, ಬಿಕಾಸ್ BNS ನ ಒಂದು ಚೇಂಜ್ ಆದಂತ ಪ್ರಾವಿಷನ್ಸ್ ಈಸಿಲಿ ನಂತರ ನಮ್ಗೆ ಗೊತ್ತಾಗುತ್ತೆ. ಸೊ ಸೆಕ್ಷನ್ 36, ಸೆಕ್ಷನ್ 37, ಸೆಕ್ಷನ್ 34 or ಸೆಕ್ಷನ್ 35 ಆಫ್ IPC. ಆನ್ಸರ್ 36 ಆಫ್ IPC ಅಲ್ಲಿ ಹೇಳಿದೀವಿ ಅಬೌಟ್ ಪಾರ್ಟ್ಲಿ ಅಂಡ್ ಇಲ್ಲಿಗಲಿ ಒಮಿಟಿಂಗ್ ಬಗ್ಗೆ, ಅಂಡ್ ಇದಕ್ಕೆ ಈಗ ಸೆಕ್ಷನ್ 3 clause 7 ಆಫ್ BNS. Question number 18. Under section 2 clause 14 of BNS, term injury means any harm. Injury ನಮ್ಮ ಒಂದು ಏನು, ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಕ್ರೈಮ್ ಅಂತ ಅಂದಾಗ ಇಂಜುರಿ ಇಂಪಾರ್ಟೆಂಟ್ ಆಗುತ್ತೆ. ಹ್ಯೂಮನ್, ಆಕ್ಟಸ್ ರಿಯಸ್, ಮೆನ್ಸ್ ರಿಯಾ, ಇಂಜುರಿ 4 ಎಸೆನ್ಷಿಯಲ್ಸ್ ಆಗುತ್ತೆ. ಇಂಜುರಿ IPC ಅಲ್ಲಿ ಸೆಕ್ಷನ್ 44 ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಇಲ್ಲಿ ನಾವು ಸೆಕ್ಷನ್ 2 clause 14 ಅಲ್ಲಿ ಡಿಫೈನ್ ಮಾಡಿದೀವಿ. ಇಂಜುರಿ ಯಾವಾಗ ಆಗತ್ತೆ, ಒಬ್ಬ ವ್ಯಕ್ತಿಯ ಬಾಡಿ, ಮೈಂಡ್, ರೆಪ್ಯುಟೇಷನ್ ಹಾಗೂ ಪ್ರಾಪರ್ಟಿಗೆ ಏನೇ ಯಾವುದೇ ರೀತಿ ಇಲ್ಲಿಗಲಿ ಒಂದು ಹಾರ್ಮ್ ಕಾಸ್ ಆಗಿರಬೇಕು, ದಟ್ ವಿಲ್ ಬಿ ಇಂಜುರಿ. ಕ್ವೆಶ್ಚನ್ ನಂಬರ್ 19. ಅಂಡರ್ ಸೆಕ್ಷನ್ 20 of BNS, an offense is not punishable if it is done by a child. So if it is done by a child of below 12 years of age, if he has not attained sufficient maturity, understanding or below 7 years of age. General exceptions chapter 3 ಅಲ್ಲಿ ಡಿಸ್ಕಸ್ ಆಗುತ್ತೆ ಈಗ ಹೊಸ BNS ಅಲ್ಲಿ, ಅಂಡ್ ಆ ಚಾಪ್ಟರ್ 3 ನ ಸೆಕ್ಷನ್ 19 ಡಾಲಿ ಇನ್ಕೆಪ್ಯಾಕ್ಸ್ ಬಗ್ಗೆ ಮಾತನಾಡುತ್ತೆ. ಅದರದ್ದು ಸೆಕ್ಷನ್ 20 ಎಕ್ಸ್ಟೆಂಡೆಡ್ ಸೆಕ್ಷನ್ ಕಂಟಿನ್ಯೂಯೇಷನ್ ಅಲ್ಲಿ ಓದ್ತೀವಿ. 7 to 12 years ಆಫ್ ಏಜ್ ಅಲ್ಲಿ ಇರುವಂತ ಮಗುವಿನ ಮೆಚ್ಯೂರಿಟಿ ನೀವು ಪ್ರೂವ್ ಮಾಡಿದಲ್ಲಿ he will be liable, punishable. ಇಲ್ಲ he has no maturity, sufficient maturity ಇಲ್ಲ ಅಂತಂದಾಗ ಆ ಒಂದು ಮಗು liable ಆಗೋದಿಲ್ಲ for the offense committed. Question number 20. A who is abducted by B
is forced by the threat of instant death by B, who is heavily armed to use his A's skills as a smith to force open the door of a house in order to enable B to commit robbery. A has committed housebreaking, house trespass, robbery, no offense. ಇಲ್ಲಿ ನಮಗೆ ಆನ್ಸರ್ ನೋ ಒಫೆನ್ಸ್ ಆಗತ್ತೆ, ಯಾವುದೇ ಒಫೆನ್ಸ್ ಅನ್ನ ಕಮಿಟ್ ಮಾಡಿಲ್ಲ. ಸೊ ಇದು ನಮಗೆ ಇನಿಷಿಯಲ್ ಫಸ್ಟ್ 20 ಕ್ವೆಶನ್ಸ್ ನಮ್ಮ ಸೀರೀಸ್ ನ ಫಸ್ಟ್ ವಿಡಿಯೋ ಆಗತ್ತೆ. ಉಳಿದಂತ ಕ್ವೆಶನ್ಸ್ ಇನ್ನು ಬರುವಂತ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡೋಣ. ಅಂಡ್ ಈಗ ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಿಮಗೆ ಇದರಿಂದ ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ಕಿರತ್ತೆ ಅಂಡ್ ಇದರಲ್ಲಿ ಆಲ್ಮೋಸ್ಟ್ ಮೆಜಾರಿಟಿ ಕ್ವೆಶನ್ಸ್ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳುವಂತ ಒಂದು ಕ್ವೆಶನ್ಸ್. ಸೊ ಹಾಗಾಗಿ ವಿಡಿಯೋನ ನೀವು ಸೇವ್ ಮಾಡ್ಕೊಳ್ಳಿ, ಶೇರ್ ಮಾಡಿ ಅಂಡ್ ನೋಡಿ, ಇನ್ನೊಮ್ಮೆ ನೋಡಿ ಅದನ್ನ ನೋಟ್ಸ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗತ್ತೆ ಎಕ್ಸಾಮಿಗೆ. ಸೊ ಮತ್ತೊಮ್ಮೆ ಸ್ವಾತಿ ಲಾ ಕ್ಲಾಸಸ್ಗೆ ನೀವು ಅಡ್ಮಿಷನ್ ತಗೊಳ್ಬಹುದು. ಈ ಎಲ್ಲ ಟೆಸ್ಟ್ ಸೀರೀಸ್ ಅಂಡ್ ಈ ಎಲ್ಲ ಕಾನ್ಸೆಪ್ಟ್ ಸಬ್ಜೆಕ್ಟ್ ನ ಒಂದು ಕಂಪ್ಲೀಟ್ ಆಕ್ಸೆಸ್ಗೆ ನಿಮಗೆ ಕ್ಲಾಸಸ್ ಅಲ್ಲಿ ಇನ್ನಷ್ಟು ಡೆಪ್ತ್ ಆಗಿ ನಾವು ಕಾನ್ಸೆಪ್ಟ್ಸ್ ನ ಅಂಡರ್ಸ್ಟ್ಯಾಂಡಿಂಗ್ ನ ತಗೊಳ್ಬಹುದು. ಸೊ ಎನ್ರೋಲ್ ಆಗೋದಕ್ಕೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ 9650849915. ಕಾಂಪ್ರಿಹೆನ್ಸಿವ್ ಬ್ಯಾಚ್ ಅಡ್ಮಿಷನ್ಸ್ ನಡೀತಿದೆ. ಸೊ ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ ತಗೊಂಡು ನಿಮ್ಮ ಜಡ್ಜ್ ಆಗುವಂತ ಕನ್ಸನ್ನ ನನಸು ಮಾಡ್ಕೊಳ್ಳಿ. ವಿಡಿಯೋ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನೆಲ್ ಅನ್ನೋದಾದ್ರೆ ಈಗ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ಲೈಕ್ ಮಾಡಿ. ಇನ್ನಷ್ಟು ನಾವು ಈ ಸೀರೀಸ್ ಅಲ್ಲಿ ಇನ್ನಷ್ಟು MCQs ನ ಸಾಲ್ವ್ ಮಾಡೋಣ. BNS, BNSS ಹಾಗೂ BSA 3 ಸಬ್ಜೆಕ್ಟ್ ರಿಲೇಟೆಡ್ ಇನ್ನಷ್ಟು MCQs ನ ಸಾಲ್ವ್ ಮಾಡೋಣ. ಸೊ ಕಂಟಿನ್ಯೂಸ್ಲಿ ನೀವು ಅಪ್ಡೇಟ್ ಆಗಿರೋದಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಬೇಕಾಗತ್ತೆ. ನಿಮ್ಮ ಈ ಸಬ್ಸ್ಕ್ರಿಪ್ಷನ್ ಇಂದ ಇನ್ನಷ್ಟು ಮೋಟಿವೇಶನ್ ಸಿಗತ್ತೆ. ಸೊ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.